ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2024-25 ಬಸ್ ಪಾಸ್ಗೆ ಅರ್ಜಿಯನ್ನು ಯಾವ ರೀತಿ, ಅದು ಕೂಡ ನಿಮ್ಮ ಫೋನಲ್ಲಿ ನೀವೇ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಅರ್ಜಿ ಹಾಕೋ ಮುಂಚೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ, ಅಂದರೆ ಏನೂ ಗೊತ್ತಾಗ್ತಿಲ್ಲ, ಮತ್ತು ಸರ್ವರ್ ಇಶ್ಯೂ ಏನೇನೋ ಆಗ್ತಿದೆ. ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಹಾಗೂ ಪ್ರೈವೇಟ್ ಜಾಬ್ ಅಪ್ಡೇಟ್ಸು ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಡೇಟ್ಗಳು ಮತ್ತು ಅಪ್ಲಿಕೇಶನ್ ಹಾಕೋ ವಿಧಾನವನ್ನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಅಂತ ಹೇಳ್ತಾ, ಅದೇ ರೀತಿ ನೋಡೋರೆಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನನಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬಸ್ ಪಾಸ್ನ ಯಾವ ರೀತಿ ಅಪ್ಲಿಕೇಶನ್ ನೀವೇ ನಿಮ್ಮ ಫೋನಲ್ಲಿ ಹಾಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಸೇವಾ ಸಿಂಧು ಓಪನ್ ಮಾಡುವಾಗ ಲಾಗಿನ್ ಆಗ್ತಾ ಇಲ್ಲ, ನ್ಯೂ ಪಾಸ್ವರ್ಡ್ ಸೆಟ್ ಮಾಡಿ ಅಂತ ಕೇಳ್ತಿದೆ. ಸೊ ಅದಕ್ಕೆ ಆಲ್ರೆಡಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ ರೀತಿ ನೀವು ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ವಿಡಿಯೋನ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು. ಅಷ್ಟು ಆಗಿಲ್ಲ ಅಂದರೆ ನನಗೆ ಹೇಳಿದ್ರೆ ನಾನು ಕೂಡ ನಿಮಗೆ ಈಸಿ ಮೆಥಡಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಬಸ್ ಪಾಸ್ ಹಾಕೋದಂತ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನಲ್ಲಿ ಜಸ್ಟು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ತುಂಬ ಸೇವಾ ಸಿಂಧುಗಳು ಓಪನ್ ಆಗುತ್ತೆ. ಅದರಲ್ಲಿ ಕನ್ನಡದಲ್ಲಿ ಬರೆದಿರೋ ಸೇವಾ ಸಿಂಧುನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇವಾಗ ನೋಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಕಾಣುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಗಳ ಬಸ್ ಪಾಸ್, ಕಲ್ಯಾಣ ಕರ್ನಾಟಕ ಸಾರಿಗೆ, ಆಮೇಲೆ KSRTC, ಕರ್ನಾಟಕ ರಸ್ತೆ ಸಾರಿಗೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇದೆ. ಇದರಲ್ಲಿ ನಿಮ್ದು ಯಾವ ಸಾರಿಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿ ಬಸ್ ಪಾಸ್ದಲ್ಲಿ ನಿಮ್ಮದು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಲಾಗಿನ್ ID ಮತ್ತು ಪಾಸ್ವರ್ಡ್ ಎಲ್ಲ ಕೇಳುತ್ತೆ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTP ಹಾಕಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಜಸ್ಟ್ ಫೋನ್ ನಂಬರ್ ಹಾಕಿ ಲಾಗಿನ್ ಆದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಏನಿಲ್ಲ ಫ್ರೆಂಡ್ಸ್, ಈ ರೀತಿ ಓಪನ್ ಆದ ಮೇಲೆ ಇಲ್ಲಿ ಫಸ್ಟಿಗೆ ಸಿಟಿಸನ್ ಕೇಳುತ್ತೆ. ಸಿಟಿಸನ್ ಕೇಳಿದ್ಮೇಲೆ ಇಂಡಿಯನ್ ಸಿಟಿಸನ್ ಆಗಿರುತ್ತೆ. ಇನ್ಸ್ಟಿಟ್ಯೂಟ್ ಲೋಕಲ್ ಕೇಳುತ್ತೆ, ಅದು ನಮ್ಮ ಕರ್ನಾಟಕ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರೋ 12 ಡಿಜಿಟ್ ನಂಬರ್, ಅಂದರೆ ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ ನಂಬರ್ನ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ನೀವು ಎಗ್ರಿ ಕೊಡಿ. ಎಗ್ರಿ ಕೊಟ್ಟ ತಕ್ಷಣ ಫೋನಿಗೆ ಒಂದು OTP ಬರುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಮತ್ತೆ ಫೋನ್ ನಂಬರ್ ಕೇಳುತ್ತೆ. ಈ ಫೋನ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಫೋನ್ ನಂಬರ್ನೇ ಹಾಕಬೇಕು. ಇಲ್ಲೂ ಕೂಡ ಫೋನ್ ನಂಬರ್ನ ಹಾಕಿಬಿಟ್ಟು ನೀವು ಸೇಮ್ ಇದೆ ಆವಾಗಲೇ ಹೇಳಿರೋ ಥರ ಸೈಡಿಗೆ ಕ್ಲಿಕ್ ಮಾಡಿ. ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ OTP ಕೇಳುತ್ತೆ. ಮತ್ತೊಂದು OTP ಬರುತ್ತೆ ಫೋನಿಗೆ. ಅದನ್ನು ನೋಡಿಕೊಂಡು OTP ಹಾಕಿ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈಡ್ ಅಂತ ಬರುತ್ತೆ, ಅದ್ರ ಮೇಲೆ ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಕೋರ್ಸ್ ಕ್ಯಾಟಗರಿ ಕೇಳುತ್ತೆ, ಅಂದರೆ ನೀವು ಎಷ್ಟನೇಂತೆಗೆ ಅರ್ಜಿ, ಅಂದರೆ ಬಸ್ ಪಾಸ್ನ ಸಲ್ಲಿಸಬೇಕಂತ, 8th 9th 10th PUC ಪ್ರೈಮರಿ ಯಾವುದಕ್ಕೆ ಅಂತ ಕೇಳುತ್ತೆ. ಸೊ ಹೈಸ್ಕೂಲ್ ಇದ್ದರೆ ಹೈಸ್ಕೂಲು, ಪ್ರೈಮರಿ ಇದ್ದರೆ ಪ್ರೈಮರಿ, ಯಾವುದಕ್ಕೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೈಸ್ಕೂಲವರಾದರೆ ಹೈಸ್ಕೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಡಿ ಇನ್ ಕ್ಲಾಸ್ ಕೇಳುತ್ತೆ, 8th 9th 10th ಯಾವ ಕ್ಲಾಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೆಫ್ಟ್ ಸೈಡಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಶೋ ಆಗುತ್ತೆ. ಸೊ ಇಲ್ಲಿ ನೀವೆಲ್ಲ ನಿಮ್ಮದೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಬೋದು. ಡೀಟೇಲ್ಸ್ನ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಕ್ಯಾಟಗರಿ ಕೇಳುತ್ತೆ. ನೀವು SC ST OBC ಏನಂತ ಕೇಳುತ್ತೆ. ಸೊ ನೀವು SC ಆಗಿದ್ರೆ SC ಹಾಕಿ, ಆಮೇಲೆ SC ST ಆಗಿದ್ರೆ ST ಹಾಕಿ, OBC ಆಗಿದ್ರೆ OBC ಹಾಕಿ. ಅಕಸ್ಮಾತ್ SC ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮದು ಕಾಸ್ಟು ಮತ್ತು ಇನ್ಕಮು RD ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಿರುತ್ತೆ. ಇನ್ ಕೇಸ್ ನೀವು OBC ದವ್ರು ಆಗಿದ್ರೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ OBC ದವರು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್, ಅಂದರೆ ನಿಮ್ಮ ಕಾಲೇಜಿಂದ SATS ID, ಸ್ಕೂಲಿಂದು SATS ID ಹಾಕಬೇಕು ಇಲ್ಲಿ. ಆಮೇಲೆ ಕಾಲೇಜವರು USMS ID ಹಾಕಬೇಕಿರುತ್ತೆ. ಹಾಕಿಬಿಟ್ಟು ಸೈಡಿಗೆ SATS ID ಹಾಕ್ಬಿಟ್ಟು ಸೈಡಿಗೆ ಕ್ಲಿಕ್ ಮಾಡಿ. ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ನಿಮ್ಮ ಕಾಲೇಜ್ ನೇಮು, ನಿಮ್ಮ ನೇಮು, ಇದು ಎಲ್ಲ ಟೋಟಲ್ ಬರುತ್ತೆ. ಆಮೇಲೆ ಇಲ್ಲಿ ಫೀಸು ಕೂಡ ಎಷ್ಟಂತ ಶೋ ಆಗುತ್ತೆ. ಆಮೇಲೆ ವ್ಯಾಲಿಡ್ ಡೇಟ್ ಕೂಡ ಇರುತ್ತೆ ಬಸ್ ಪಾಸಿಂದ, ಎಲ್ಲಿಂದ ಎಲ್ಲಿ ತನಕ ಅಂತಲೂ ಕಾಣಿಸುತ್ತೆ. ಆಮೇಲೆ ಇದು ಮುಗೀತು ಫ್ರೆಂಡ್ಸ್. ಕೆಳಗಡೆ ಬಂದ ತಕ್ಷಣ ಇದು
ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟೋ ಜನ ಇದೇ ಗೊತ್ತಾಗಲ್ಲ. ನಿಯರ್ ಬೋರ್ಡಿಂಗ್ ಪೋಸ್ಟ್ ಅಂದರೆ ನೀವು ಎಲ್ಲಿಂದ ಬರ್ತೀರಾ ಅಂತ ಅಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಫ್ರಮ್ ಪ್ಲೇಸ್ ಕೇಳುತ್ತೆ. ನಿಮ್ಮ ಊರ ಹೆಸರು ಹಾಕಿ, ನೀವು ಎಲ್ಲಿಂದ ಪ್ರಯಾಣ ಮಾಡ್ತೀರಂತ ನಿಮ್ಮ ಊರ ಹೆಸರು ಹಾಕಬೇಕಾಗಿರುತ್ತೆ. ನಿಮ್ಮ ಊರ ಹೆಸರು ಟೈಪ್ ಮಾಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ನಿಮ್ಮ ಊರ ಹೆಸರು ಕಾಣಿಸ್ತಿಲ್ಲ ಅಂದರೆ ಅದರ್ಸ್ ಅಂತ ಹಾಕಿ ಟೈಪ್ ಮಾಡಬೇಕಿರುತ್ತೆ. ಸೊ ನಿಮ್ಮ ಊರ ಹೆಸರು ಟೈಪ್ ಮಾಡಿದ್ಮೇಲೆ ಎಲ್ಲಿ ಇಳಿತೀರಾ ಅಂತ ಕೇಳುತ್ತೆ. ಸೊ ಇಲ್ಲಿ ಸುಮಾರು ಆಪ್ಷನ್ ಕಾಣಿಸುತ್ತೆ ನಿಮ್ಮ ಊರ ಹತ್ರ ಇರೋ ಬಸ್ ಸ್ಟ್ಯಾಂಡ್ಗಳದ್ದು. ಅಕಸ್ಮಾತ್ ಇಲ್ಲ ಆಗಿದ್ರೆ ಅದನ್ನು ಕೂಡ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿ ಇಳಿತೀರಾ ಆ ಪ್ಲೇಸ್ನ ನೀವು ಮೆನ್ಷನ್ ಮಾಡಬೇಕಿರುತ್ತೆ. ಸೊ ಅದರ್ಸಲ್ಲಿ ಹಾಕಿ ಆ ಪ್ಲೇಸ್ನ ಮೆನ್ಷನ್ ಮಾಡಿ. ಅಕಸ್ಮಾತಾಗಿ ನೀವು ಅಲ್ಲಿ ಇಳ್ಕೊಂಡು ಮತ್ತೆ ಮುಂದೆ ಬೇರೆ ಬಸ್ ಸ್ಟ್ಯಾಂಡ್ನ ಚೇಂಜ್ ಮಾಡೋದಿದ್ರೆ ವಿವಾ ಪ್ಲೇಸಲ್ಲಿ ಕೆಳಗಡೆ ಕಾಣಿಸುತ್ತೆ ವಿವಾ ಪ್ಲೇಸ್ ಅಂತ. ಸೊ ಅಲ್ಲಿ ಅದರ್ಸ್ ಅಂತ ಹಾಕಿಬಿಟ್ಟು ಅಲ್ಲಿ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕಿರುತ್ತೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ. ಡೌಟ್ ಇದೆ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ಡಿಸ್ಕ್ರಿಪ್ಷನಲ್ಲಿ ಕೂಡ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಾಯ್ನ್ ಆಗಿ ಕಾಲ್ ಮಾಡಿ ಕೇಳಿದ್ರು ಕೂಡ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿದೆ. ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಕೌಂಟರ್ ಕೇಳುತ್ತೆ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನೆಕ್ಸ್ಟು ಡಿಪೋ ಕೇಳುತ್ತೆ, ಯಾವ ಡಿಪೋ ಅಂತ. ಸೊ ಅಂದರೆ ನಿಮ್ಮ ತಾಲೂಕಿನಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಯಾವ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಬಸ್ ಪಾಸ್ನ ಕೊಡಬೇಕು ಆ ಬಸ್ ಸ್ಟ್ಯಾಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕೌಂಟರ್ ಕೇಳುತ್ತೆ, ಅದೇ ಹೇಳಿದೆ ಅಲ್ವಾ, ಅದೇ ಕೌಂಟರ್ ನಿಮ್ಮ ಊರಲ್ಲಿ ಇರೋ ಕೌಂಟರ್ ಯಾವುದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡಿಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲೇ ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅಲ್ಲೇ ಬಸ್ ಪಾಸ್ ಕೊಡ್ತಾರೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕ್ಯಾಪ್ಚರ್ ನಂಬರ್ ಕಾಣುತ್ತೆ, ಆ ಕ್ಯಾಪ್ಚರ್ ನಂಬರ್ನ ಹಾಕಿ. ಕ್ಯಾಪ್ಚರ್ ನಂಬರ್ನ ಹಾಕಿದ ತಕ್ಷಣ ಫ್ರೆಂಡ್ಸ್ ಸಬ್ಮಿಟ್ ಬಟನ್ ಕಾಣಿಸುತ್ತೆ. ಜಸ್ಟ್ ಸಬ್ಮಿಟ್ ಬಟನ್ ಹಾಕಿ. ಸಬ್ಮಿಟ್ ಬಟನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಜಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಏನಕ್ಕಂತ ಅಂದರೆ ನಾನು ಆಲ್ರೆಡಿ ಬಸ್ ಪಾಸ್ ಅಪ್ಲಿಕೇಶನ್ ಹಾಕಿದ್ದೀನಿ. ಸೊ ಇಲ್ಲಿ ಕಾಣಿಸೋಕ್ಕಾಗಲ್ಲ, ಜಸ್ಟ್ ಹೇಳ್ತೀನಿ. ವೆರಿ ಸಿಂಪಲ್ ಇದೆ, ಕೇಳಿ. ಸಬ್ಮಿಟ್ ಕೊಟ್ಟಾದ ತಕ್ಷಣ ನೆಕ್ಸ್ಟು ಅಟ್ಯಾಚ್ ಅನಕ್ಸರಿ ಅಂತ ಬರುತ್ತೆ. ಸೊ ಅಟ್ಯಾಚ್ ಅನಕ್ಸರಿದಲ್ಲಿ ನಿಮ್ಮದು ಬಸ್ ಪಾಸಿಂದ ಫಾರ್ಮ್, ಸ್ಕೂಲಿಂದ ಬರ್ಸ್ಕೊಂಡು ಬಂದಿರೋ ಫಾರ್ಮ್ ಇರುತ್ತೆ. ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು, ಫೋಟೋ ಅಪ್ಲೋಡ್ ಮಾಡಬೇಕು, ಮತ್ತು ಆಧಾರ್ ಕಾರ್ಡು, ಅದೇ ರೀತಿ ಫೀ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಸೇಮ್ ಮತ್ತೆ ಸಬ್ಮಿಟ್ ಕೇಳುತ್ತೆ. ಸಬ್ಮಿಟ್ ಕೊಟ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ, ತುಂಬ ಸಿಂಪಲ್ ಆಗಿದೆ, ಮತ್ತೇನಿಲ್ಲ. ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆದಮೇಲೆ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಮತ್ತೆ ಸಬ್ಮಿಟ್ ಕೊಟ್ಟರೆ ಮುಗೀತು. ಒಂದು ಅಕ್ನಾಲೇಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ. ಅದನ್ನು ನೀವು ಸೇವ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಅದಕ್ಕೆ ನೀವು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಕೊಟ್ಟರೆ ಆಯಿತು ಫ್ರೆಂಡ್ಸ್. ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಮತ್ತು ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ಮತ್ತೆ ಒಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಮಾಡ್ಕೊಳ್ಳಿಲ್ಲ. ಅದೇ ರೀತಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.